question. Two pillars are standing on either side of a 80-meter wide road. Height of one pillar is 20 meter more than the height of the other pillar. From a point on the road between the pillars, the angle of elevation of higher pillar is 60 degree, whereas that of the other pillar is 30 degree. Find the position of the point between the pillars are the height of each pillar. CBSE 2023 ನಲ್ಲಿ ಕೇಳಿರುವಂತಹ ಕ್ವೆಶ್ಚನ್ನು. ಸೊ ಟೂ ಪಿಲ್ಲರ್ಸ್ ಸ್ಟ್ಯಾಂಡಿಂಗ್ ಆನ್ ಐದರ್ ಸೈಡ್ ಆಫ್ 80 ಮೀಟರ್ ವೈಡ್ ರೋಡ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈಗ ಒಂದು ರೋಡ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇದೊಂದು ರೋಡ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ ರೋಡಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲೊಂದು ಪಿಲ್ಲರ್ ಇದೆ ಆಯಿತಾ. ಈ ಪಿಲ್ಲರ್ ಹೈಟ್ ಎಷ್ಟಿದೆ ಅಂತ ಹೇಳಿದ್ರೆ ಇದ್ರದ್ದು ಹೆಚ್ಚಷ್ಟು ಹೈಟ್ ಇದೆ. ಇದು ಹೆಚ್ಚು ಹೈಟ್ ಇದೆ. ಇದಕ್ಕಿಂತ 20 ಮೀಟರ್ ಜಾಸ್ತಿ ಇದೆ. ಏನು ಹೆಚ್ಚು ಹೈಟ್ ಇದೆಯೋ ಅದಕ್ಕಿಂತ 20 ಮೀಟರ್ ಜಾಸ್ತಿ ಇದೆ. ಸೊ ಇದ್ರ ಬಿಟ್ವೀನ್ ಮಧ್ಯದಲ್ಲಿ ಯಾವುದೋ ಒಂದು ಪಾಯಿಂಟಿಂದ ಆ್ಯಂಗಲ್ ಆಫ್ ಎಲಿವೇಶನ್ನ ತಗೊಂಡ್ರೆ ಇದಕ್ಕೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ ಅಂತ ಹೇಳಿದ್ರೆ 60 ಡಿಗ್ರಿ ಇದೆಯಂತೆ. ಇದಕ್ಕೆ ಆ್ಯಂಗಲ್ ಆಫ್ ಎಲಿವೇಶನ್ನು 30 ಡಿಗ್ರಿ ಇದೆಯಂತೆ. ಸೊ ಅದ್ರ ಜೊತೆಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ಡಿಸ್ಟೆನ್ಸ್ ಇದೆ ಅಂದರೆ 80 ಮೀಟರ್ ಇದೆಯಂತೆ. ಸರಿನಾ? ಸೊ ದಿಸ್ ಇಸ್ ದ ಪಾಯಿಂಟ್ ಎ ಬಿ ಸಿ ಡಿ ಇ ಪಾಯಿಂಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲಿಗೆ 80 ಇದೆ ಅಂತ ಹೇಳಿದ್ರೆ ಇದನ್ನು ನನಗೆ ಗೊತ್ತಿಲ್ಲ, ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ ಅಂತ ತಗೋತೀನಿ. ಈ ಡಿಸ್ಟೆನ್ಸ್ ಏನಾಗುತ್ತೆ 80 ಮೈನಸ್ ಎಕ್ಸ್ ಆಗುತ್ತೆ. ಸೊ ಇದನ್ನು ಸಿಂಪಲ್ ಆಗಿ ನಾವು ಇವಾಗ ಸಾಲ್ವ್ ಮಾಡಬೇಕಂತ ಹೇಳಿದ್ರೆ ವೆರಿ ಸಿಂಪಲ್. ಮೊದಲನೇದಾಗಿ ಕನ್ಸಿಡರ್ ದ ಟ್ರಯಾಂಗಲ್ ಡಿ ಸಿ ಇ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಕನ್ಸಿಡರ್ ದ ಟ್ರಯಾಂಗಲ್ ಡಿ ಸಿ ಇ ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ tan 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಡಿ ಇ ಡಿವೈಡೆಡ್ ಬೈ ಸಿ ಇ ಆಗುತ್ತೆ. tan 60 ಅಂದರೆ ಆಬ್ವಿಯಸ್ಲಿ √3 ಈಸ್ ಈಕ್ವಲ್ ಟು ಡಿ ಇ ಇಸ್ ನಥಿಂಗ್ ಬಟ್ 20 ಪ್ಲಸ್ ಹೆಚ್, ಸಿ ಇ ಇಸ್ ನಥಿಂಗ್ ಬಟ್ 80 ಮೈನಸ್ ಎಕ್ಸ್. ಈ ಎರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. √3 ಇಂಟು 80 ಮೈನಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 20 ಪ್ಲಸ್ ಹೆಚ್ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ನಮಗೆ ಇದನ್ನು ಇಕ್ವೇಶನ್ ನಂಬರ್ 1 ಅಂತ ಹೇಳಿ ತಗೊಳ್ಳೋಣ. ಸೊ ಅಗೇನ್ ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸಿಮಿಲರ್ಲಿ ನಮಗೆ tan 30 ಡಿಗ್ರಿ ಸಿಗುತ್ತೆ. tan 30 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಇಟ್ ಈಸ್. ಸೊ tan 30 ಡಿಗ್ರಿ ಅಂದರೆ 1/√3 ಆಯಿತಾ. ಸೊ ಎ ಬಿ ನನಗೆ ಗೊತ್ತಿಲ್ಲ ಹೆಚ್, ಬಿ ಸಿ ಅಂತ ಅಂದರೆ ಎಕ್ಸ್ ಅಂತ ಹೇಳಿ ತಗೋತೀನಿ. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಹೆಚ್ ಇಂಟು √3. ಸೊ ನೋಡಿ ಇದು ಇಕ್ವೇಷನ್ ನಂಬರ್ 2 ಇದೆ. ಇಕ್ವೇಷನ್ 2ನ ಇಕ್ವೇಷನ್ 1ಗೆ ನಾನು ಸಬ್ಸ್ಟಿಟ್ಯೂಷನ್ ಮಾಡಬಹುದು. ಇಕ್ವೇಷನ್ 2ನ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನನಗೆ ಏನಾಗುತ್ತೆ ಅಂದರೆ √3 ಇಂಟು 80 ಮೈನಸ್ ಹೆಚ್ √3 ಇಸ್ ಈಕ್ವಲ್ ಟು 20 ಪ್ಲಸ್ ಹೆಚ್ ಅಂತ ಸಿಗುತ್ತೆ. ಸೊ √3 ಇಂಟು 80 ಅಂದರೆ 80 √3 ಮೈನಸ್ ಹೆಚ್ ಇಂಟು √3 ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 20 ಪ್ಲಸ್ ಹೆಚ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಯಿತು. 80 √3 ಮೈನಸ್ ಹೆಚ್ ಇಂಟು 3 ಈಸ್ ಈಕ್ವಲ್ ಟು 20 ಪ್ಲಸ್ ಹೆಚ್ ಆಯಿತು. ಸೊ ಪ್ಲಸ್ √3ನ ಈ ಕಡೆ ಕಳಿಸೋಣ. 80 √3 ಮೈನಸ್ 20 ವಿಲ್ ಬಿ ಈಕ್ವಲ್ ಟು 4h. ಸೊ 20ನ ಎರಡು ಕಡೆ ಕಾಮನ್ ತೆಗೆದ್ರೆ 4h ವಿಲ್ ಬಿ ಈಕ್ವಲ್ ಟು 20 ಟೈಮ್ಸ್ ಆಫ್ 20ನ ನಾನು ಆಚೆ ತೆಗಿತೀನಿ. 20ನ ಆಚೆ ತೆಗೆದ್ರೆ 4√3 ಮೈನಸ್ 1 ಉಳ್ಕೊಳ್ಳುತ್ತೆ. ಸೊ 4 1s 4 5s. ಸೊ ಹೆಚ್ ಈಸ್ ಈಕ್ವಲ್ ಟು 5 4s 20 √3 ಮೈನಸ್ 5 ಉಳ್ಕೊಳ್ಳುತ್ತೆ ಇದರಲ್ಲಿ. ಸೊ ಇದು ನನಗೆ ಹೆಚ್ ವ್ಯಾಲ್ಯೂ. ಇದು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಹೆಚ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಕೂಡ ಮಾಡ್ಬೋದು. ಹೆಚ್ ಇಸ್ ಈಕ್ವಲ್ ಟು 20 ಇಂಟು 1.73 ಮೈನಸ್ 5 ಅಂತ ಹೇಳಿ ಸಬ್ಸ್ಟಿಟ್ಯೂಷನ್ ಕೂಡ ಮಾಡ್ಬೋದು. ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಿಮಗೆ ಹೆಚ್ ವಿಲ್ ಬಿ ಈಕ್ವಲ್ ಟು 20 ಇಂಟು 1.73 ಅಂತ ಹೇಳಿದ್ರೆ 1.73 ಮೈನಸ್ 5 ಅಂತ ಹೇಳಿದ್ರೆ 34.60 ಮೈನಸ್ 5 ಆಯಿತು. ಸೊ ಹೆಚ್ ಈಸ್ ಈಕ್ವಲ್ ಟು 29.6 ಮೀಟರ್ ಬರುತ್ತೆ.
ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಇಷ್ಟು ಟೋಟಲ್ ಆನ್ಸರ್ ಬರುತ್ತೆ ನಮಗೆ. ಸೊ ಹಾಗಾದರೆ ಎಕ್ಸ್ ಏನಾಗುತ್ತೆ ಅಂದರೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಹೆಚ್ ಇಂಟು √3. ಹೆಚ್ ಅಂತ ಅಂದರೆ ಎಷ್ಟು ನನಗೆ 29.6 ಇಂಟು √3. ಸೊ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 29.6 ಇಂಟು √3 ವ್ಯಾಲ್ಯೂ ಇಸ್ 1.73. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 51.208 ಆಗುತ್ತೆ. ಸೊ 208 ಮೀಟರ್ಸ್ ಆಗುತ್ತೆ. ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಅನಿಸಿದ್ರೆ ಬೇಕಿದ್ರೆ ಅದೇ ಪಾಯಿಂಟ್ಸ್ನ ಇಡ್ಬೋದು. ಅವರಲ್ಲಿ √3ನ ಯೂಸ್ ಮಾಡಿ ಅಂತ ಹೇಳಿದ್ರೆ √3 ವ್ಯಾಲ್ಯೂನ ಯೂಸ್ ಮಾಡ್ಕೊಬೋದು. ತುಂಬ ನಿಮಗೆ ಕಾಂಪ್ಲಿಕೇಶನ್ಸ್ ಆಗ್ತಿದೆ ಸಾಲ್ವ್ ಮಾಡೋದಕ್ಕೆ ಅಂತ ಹೇಳಿದ್ರೆ ನೀವು ಜಸ್ಟ್ √3 ಇಂಟು ಅಂತಲೇ ಸಬ್ಸ್ಟಿಟ್ಯೂಷನ್ ಮಾಡಿಟ್ರು ನಿಮಗೆ ಮಾರ್ಕ್ಸ್ ಬಂದುಬಿಡುತ್ತೆ. ಬಟ್ ಇಲ್ಲಿ ಯೂನಿಟ್ಸ್ ಏನಿರುತ್ತೆ ಮೀಟರ್ಸ್ ಅಂತ ಹೇಳಿ ಅಥವಾ ಸೆಂಟಿಮೀಟರ್ಸ್ ಅಂತನೋ ಏನು ಕೊಟ್ಟಿರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಮರಿಕೊಡು.